ಅದೇ ಥರ ಇತ್ತು ಸರ್. ಸೊ ಕಿಚನ್ ಹತ್ರ ಆಲ್ರೆಡಿ ಕಿಚ್ಚಿದೆ, ಆದರೆ ಅವರು 2 ಬೆಂಕಿ ಪಟ್ಟಣದಲ್ಲಿ 2 ಕಡ್ಡಿನಲ್ಲಿ ಬೆಂಕಿ ಹಚ್ಚಿದ್ದಾರೆ. ಒಂದೇ ಕಡ್ಡಿನಲ್ಲೂ ಕೂಡ ಬೆಂಕಿ ಹಚ್ತಾ ಇತ್ತು. ಬಡ್ಜೆಟ್ ಜಾಸ್ತಿ ಆಗಿದೆ. ಆ ಸಿನಿಮಾದಲ್ಲಿ ಒಂದೇ ಕಡ್ಡಿ 2 ಕಡ್ಡಿ ಕೊಡ್ತಾರೆ, ದೊಡ್ಡ ಆಗಲ್ಲ. ಅದೇ ಸರ್, ನಿಮ್ಮ ಪಲ್ಸ್ ಅಂದರೆ ನಿಮ್ಮ ಆಡಿಯನ್ಸ್ಗೆ ಏನು ಬೇಕು ಅನ್ನೋ ಪಲ್ಸ್ನ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಸರ್. ಐ ಥಿಂಕ್ ದಟ್ಸ್ ವಾಟ್ ಇಟ್ ವಾಸ್, ಆಸ್ ಯು ರೈಟ್ಫುಲಿ ಸೆಡ್. ನಾನು ಲಾಸ್ಟ್ ಟೈಮೇ ಒಂದ್ಸತಿ ಮಾತಾಡ್ತಾ ಹೇಳಿದೆ, ಸಿನಿಮಾ ಅನ್ನೋದು ಏನಿದೆ ಇಟ್ಸ್ consolidated effort, it's a collaboration of many minds. And ಡೆಲಿವರಿಬಲ್ ಅನ್ನೋದು ನನ್ನ ಕೈಯಿಂದ ಫಸ್ಟ್ ಕಥೆಗಾರನ ಕೈಯಿಂದ ಪ್ರಾರಂಭ ಆಗುತ್ತೆ. ಅವರು ನಮ್ಮನ್ನ ಕನ್ಸೀವ್ ಮಾಡಕ್ಕೆ ಕೊಡ್ತಾರೆ. ಕನ್ಸೀವ್ ಮಾಡಕ್ಕೆ ಹೋದ್ಮೇಲೆ ಹೇಗೆ ಒಂದು ಸ್ಕ್ರೀನ್ ಪೇ ರೈಟ್ ಆಗುತ್ತೆ, ಅದಾದ್ಮೇಲೆ ನಾವು ಅದನ್ನ ಹೇಗೆ ಅಳವಡಿಸ್ಕೊತೀವಿ, ನಾವು ಹೇಗೆ ಒಂದು ಪಾತ್ರನ ಅದನ್ನ ರೂಪಿಸ್ಕೊಳಕ್ಕೆ ಹೋಗ್ತೀವಿ, ಔಷಧ ಐದು ಪ್ರತಿಯೊಂದು ಒಂದು ಎಫರ್ಟ್ಸ್ ಆಗುತ್ತೆ. ಎಷ್ಟೋ ಕೂತ್ಕೊಂಡು ಇದೆಲ್ಲ ಆದ್ಮೇಲೆ ನಮ್ಮ DOP ಬರ್ತಾರೆ, ಹೇಗೆ ತೋರಿಸ್ಬೇಕು ಅಂತ. ಸೊ ಐ ಥಿಂಕ್ ಯಸ್, ಆಸ್ ಯು ರೈಟ್ಫುಲಿ ಸೆಡ್, I'm very happy that the particular team, they are writing fantastic for me, and ತುಂಬಾ ಟೈಮ್ನ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸ ನಾನು ಮಾಡ್ಬೋದು ಅನ್ನೋ ಒಂದು ಫೀಲ್ ಇದೆ. ಸರ್, ಇವಾಗ ಇದು ತಮಿಳ್ ಮತ್ತು ಕನ್ನಡ ಎರಡರಲ್ಲಿ ಬರ್ತಾ ಇದೆಯಾ? ಓಕೆ ಸರ್, ಲಾಸ್ಟ್ ಟೈಮ್ ಮ್ಯಾಕ್ಸ್ ತಮಿಳಲ್ಲೂ ಚೆನ್ನಾಗಿ ಓಡಿದೆ ಅಂತ ಹೇಳ್ತಿದ್ದೀರ. ಇವಾಗ ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಸಿಕ್ಕಿದೆ. ಜೊತೆಗೆ ಈ ನಮ್ಮ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಆಷಾಢ ತಿಂಗಳಲ್ಲಿ ಮುಂದಾಗ್ತದೆ. ನೀವು ಇದನ್ನು ಬ್ರೇಕ್ ಮಾಡಿ ಇದು ಮಾಡ್ತಾ ಇದ್ದೀರೋ, ಅಥವಾ ಈ ಪ್ರೊಡಕ್ಷನ್ ಹೌಸ್ನಿಂದ ತಮಿಳ್ನಾಡಲ್ಲೂ ನಿಮ್ಮ ಮಾರ್ಕೆಟ್ ಜಾಸ್ತಿ ಆಗತ್ತೆ ಅಂತಾರೆ, ಇದ್ರ ಬಗ್ಗೆ ಮಾತಾಡಿ ಸರ್. ಒಂದು ನಿಮಿಷ, ಮೈಕ್ ಏನಾದ್ರು ಎಕೋ ಕೊಟ್ಟಿದ್ದೀರಾ? ಇಲ್ಲ ಇಸ್ ಇಟ್ ಹಾಲ್? ಸಾರಿ ಕೇಳಿಸ್ತಿದೆ ಸರ್, ಇವಾಗ ಕೇಳ್ತಿದ್ದೆ. ಓಕೆ, ಈ ಕನ್ನಡದಲ್ಲಿ ಯೂಸ್ವಲಿ ಆಷಾಢದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡೋಣ, ಬಟ್ ತಮಿಳಲ್ಲಿ ಇರ್ಬೋದು. ಬಟ್ ಮ್ಯಾಕ್ಸು ತಮಿಳಲ್ಲಿ ಹೇಗಿತ್ತು ಮಾರ್ಕೆಟ್, ಜೊತೆಗೆ ಈ ಸತ್ಯಜ್ಯೋತಿ ಫಿಲ್ಮ್ಸ್ನಿಂದ ಕನ್ನಡ ಮತ್ತು ತಮಿಳ್ ಮಾರ್ಕೆಟಿಂಗ್ ಎರಡೂ ಜಾಸ್ತಿ ಆಗೋ ಪ್ಲ್ಯಾನು, ಮತ್ತು ಈ ಆಷಾಢದಲ್ಲಿ ನೀವು ಸ್ಟಾರ್ಟ್ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ. ரொம்ப டேலண்டட் சார். கொஞ்சம் ಬ್ರೇಕ್ ಡೌನ್ ಮಾಡೋದಕ್ಕೆ ಟೈಮ್ ಆಗುತ್ತೆ. ಈಗ ಆಷಾಢದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ನನಗೆ ಸತ್ಯವಾಗಿ ಆಷಾಢ ಅಂತಲೇ ಗೊತ್ತಿಲ್ಲ. ನಾನು ಅದೆಲ್ಲ ನೋಡೇ ಇಲ್ಲ ನಿಜವಾಗ್ಲೂ. ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ತಾಯಿ ಈಗ ಯಾಕೆ ಅಂತ ಕೇಳಿಲ್ಲ, ಬಂದ್ಬಿಟ್ಟೆ. ಅಲ್ಲಿಂದ ಹೋಗ್ತಾ ಇದ್ದೀವಿ. ಆಷಾಢ ಎಲ್ಲದೂ ಒಂದು ನಂಬಿಕೆ, ಆ ನಂಬಿಕೆ ಮೇಲೆ ಆಧಾರವಾದ ಮೂಢನಂಬಿಕೆಗಳು. ಈಗ ಆಷಾಢ ಅಂದ್ಬಿಟ್ಟು ಯಾರಾದರೂ ನಿಮಗೆ ತಗೊಳ ಯಾಕೆ ಆಶ್ರಮ ಕೊಡಕ್ಕೆ ಹೋದ್ರೆ ಇದು ಆಷಾಢ ಬೇಡ ಆಗ್ತಿಲ್ಲ, ಫಸ್ಟ್ ಕುಡಿದು ಇದಕ್ಕೆಲ್ಲ ಟೈಮ್ ನೋಡಬಾರ್ದು. ಒಂದು ಒಳ್ಳೆ ಸಂಸ್ಥೆ ಬಂತ, ಒಳ್ಳೆ ಕಥೆ ನಿರ್ಮಾಣ ಆಯ್ತು, ಇವಾಗ ಒಂದು ಪ್ರಾರಂಭ ಮಾಡ್ತದೆ, ಕನ್ಸಿಸ್ಟೆಂಟ್ ಆಗಿ ಹೋಗ್ಬಿಟ್ಟು ಅಲ್ಲಿ ಬಿಡುಗಡೆ ಮಾಡೋಕ್ಕಾಗಲ್ಲ. ಈ ಟೈಮ್ ಲೈನ್ ಅಲ್ಲಿ ಇಟ್ಕೊಂಡೆ ಬಂದು ಆಷಾಢ ನನಗಂತೂ ಮ್ಯಾಟರ್ ಆಗಿಲ್ಲ ಸರ್ ಇವತ್ತವರೆಗೂ. ಬಟ್ ಫೇರ್ ಎನಫ್, ಆಸ್ ಯು ರೈಟ್ಫುಲಿ ಸೆಡ್. ಬಟ್ ನೀವು ಹೇಳೋದು ಗೊತ್ತಾಗ್ತದೆ ನನಗೆ ಆಷಾಢ. ಐ ಡೋಂಟ್ ಗೋ ಬೈ ದಿ ಕ್ಯಾಲೆಂಡರ್, ನೀದರ್ ಡು ಐ ಗೋ ಬೈ ದ ಒಕೇಶನ್ಸ್. ನಂಬರ್ 1. ಎರಡನೇದು ಕನ್ನಡದಲ್ಲಿ ಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾರ್ಕೆಟ್ ಆಗಿತ್ತು, ತಮಿಳಲ್ಲಿ ಹೇಗಿತ್ತು, ಮತ್ತು ಇವಾಗ ದೊಡ್ಡ ಪ್ರೊಡಕ್ಷನ್ ಇದೆ ನಿಮ್ಮ ಜೊತೆಗೆ ಸತ್ಯಜ್ಯೋತಿ ಅಂತ. ಸೊ ಹೇಗೆ ಮಾರ್ಕೆಟಿಂಗ್ ಅಲ್ಲೂ ಇನ್ನೂ ದೊಡ್ಡದಾಗಿ ಬರುತ್ತಾ ಅಂತ? ಅವರು ಸಿಕ್ಕಾಪಟ್ಟೆ ತಮಿಳುನಾಡಲ್ಲಿ ಎಷ್ಟೋ ಸಿನಿಮಾಗಳನ್ನು ಮಾಡಿ ತುಂಬಾ ದೊಡ್ಡ ರೇಂಜಲ್ಲಿ, ತುಂಬಾ ದೊಡ್ಡ ರೀತಿಯಲ್ಲಿ ನಿಂತ ಒಂದು ಸಂಸ್ಥೆ. ಸೊ ತಮಿಳ್ ಮಾರ್ಕೆಟೇ ಬೆಳೆಸಬೇಕು ಅಂತಿದ್ರೆ ಅವ್ರಿಗೆ ಕನ್ನಡ ಮಾಡಬೇಕಾಗಿರಲಿಲ್ಲ. ಕನ್ನಡ ಮಾರ್ಕೆಟ್ ಆಬ್ವಿಯಸ್ಲಿ ತಮಿಳ್ನಾಡು ಅಲ್ಲೂ ಸಿನಿಮಾ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ್ಮೇಲೆ ಅವರಿಗೆ ತಮಿಳ್ ಮಾರ್ಕೆಟ್ ಅಲ್ಲಿ ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅವ್ರಿಗೆ ತುಂಬಾ ಚೆನ್ನಾಗಿ. ಅಂಡ್ ಮಾರ್ಕೆಟ್ ಅನ್ನೋದು ಏನಿದೆ ಸರ್, ಈಗ ತೆಲುಗು ತಮಿಳು ಅಂತ ನೀವೇನು ಹೇಳ್ತಾ ಇದ್ರಿ, 2012 ಈಗ ಅದೆಲ್ಲ ನೋಡ್ಬಿಟ್ಟೆ ನಾನು ಇಡೀ ಇಂಡಿಯಾ ಮಾರ್ಕೆಟ್. ಬಟ್ ಅಲ್ವೇ, ಅವ್ರ ಮಾರ್ಕೆಟ್ ಅವ್ರಿಗೆ ಬಿಟ್ಬಿಡೋದು, ನಮ್ಮ ಮಾರ್ಕೆಟ್ ನಾವು ನೋಡ್ಕೊಳ್ಳೋದು, ಅಲ್ಲೇ ನಮ್ದು ಇರೋದು. ಕರೆಕ್ಟ್.
ಸಿನಿಮಾದಲ್ಲಿ ನಾವು ಏನೇನು ನಿರೀಕ್ಷೆ ಮಾಡ್ಬೋದು ಒಂದು ಕಳೆದ ಸಿನಿಮಾದಲ್ಲೇ ಮ್ಯಾಕ್ಸ್ ನಲ್ಲಿ ಹೀರೋಯಿನ್ ಇಲ್ಲ ಅಂದಾಗ ಅಭಿಮಾನಿಗಳು ತುಂಬಾನೇ ಬೇಸರ ಮಾಡ್ಕೊಂಡಿದ್ರು. ಅಗೇನ್ ಈಗ ಮತ್ತೆ ಅವರು ಒಂಥರ ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ಹೀರೋಯಿನ್ ಇಲ್ಲ ಅಂತ ಹೇಳಿ. ಸೊ ಇದನ್ನ ಅವ್ರು ನಿಮ್ಗೆ ಏನ್ ಕನ್ವೆ ಮಾಡಿದ್ರು ಆ ಸಂದರ್ಭದಲ್ಲಿ? ಏನು ಚೆನ್ನಾಗಿದೆ, ಏನ್ ಮಾಡೋದು ಹೇಳಿ. ಏನೇನ್ ನಿರೀಕ್ಷೆ ಮಾಡ್ಬೋದು ಸರ್? ಎಲ್ಲ ಕಾಯ್ತಾ ಇರ್ತಾರೆ ಅಭಿಮಾನಿಗಳು ಈ ಸಿನಿಮಾದಲ್ಲಿ. ನೀವ್ ಹೇಳಿ, ನನ್ನಿಂದ ನೀವ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ, ಅಥವಾ ನನ್ನ ಪಕ್ಕ ಒಂದು ಹೀರೋಯಿನ್ ಇದ್ದರೆ ಮಾತ್ರ ಎಕ್ಸ್ಪೆಕ್ಟೇಷನ್. ಮ್ಯಾಕ್ಸ್ ನೋಡಿದ್ವಲ್ಲ ಸರ್, ಈ ಇದರಲ್ಲಿ ಆ ಡೈರೆಕ್ಟರ್ ಬಂದಿದ್ದಾರೆ ಅಂತ ಏನೋ ಬೇರೆ ತರ ಇರ್ಬೋದು. 100% see, it's a different script, it's a different module, although it's a different storytelling, different character, personality. When character ಅಂತಂದಾಗ ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತವೆ, ನಡವಳಿಕೆನೇ ಬೇರೆ ಇರ್ತವೆ. ಸೊ ನೀವು ಮ್ಯಾಕ್ಸ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ ನೀವು ಒಂದು ನೋಡಿದ್ದೇನೋ ನೋಡೋಕೆ ಸಿಗ್ತದೆ ನಿಮಗೆ ತುಂಬ ವರ್ಷಗಳ ನಂತರ ನಾವು ಹೇಳಿದ್ದು. ಸೊ ಹಿಯರ್ ಇಟ್ ಇಸ್ ಪ್ರಾಬಬ್ಲಿ another 10 times 20 times more. It's a different person ಅಂತ ಹೇಳಿದ್ರು. ಹಾಗೂ ಎಸ್ ನೀವು ಹೇಳಿದ ಹಾಗೆ ನಮಗೂ ಬೇಜಾರಾಗುತ್ತೆ. ಡೈರೆಕ್ಟರ್ ಹೇಳ್ಬೇಕು ಯಾಕೆ ಅಲ್ಲ ಕತೆ ಹೇಳ್ಬೇಕು, ಅದು ಕತೆ ಹೆಂಗ್ ಬೇಕು ಮಾಡಿದ್ರು, ಆದ್ರೂ ಕೂಡ ಹೀರೋಯಿನ್ ಕೊಟ್ಟು ಅದು ಮಾಡ್ಬೋದಿತ್ತಲ್ವಾ ಅಂತ ಕನ್ಸಿಡರ್ ಮಾಡಿ ಮುಂದಿನ ಸಿನಿಮಾದಲ್ಲಿ. So it will be there. We'll see. But rightfully, our ತಪ್ಪಲ್ಲ. Again, ಇದೂ ಸತ್ಯನೇ. ಈ ಸಲನೂ ಒಂದು ಕತೆ ಬರ್ಕೊಂಡು ಬರ್ಬೇಕಾದ್ರೆ ಇಲ್ಲೂ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇತ್ತು, ಈಗಲೂ ಇದೆ. ಓಕೆ, ಈಗಲೂ ಹೀರೋಯಿನ್ ಇದ್ದಾರೆ ಸಿನಿಮಾದಲ್ಲಿ, ಇಲ್ಲ ಅಂತ ಏನಿಲ್ಲ. ನನಗೂ ಅವ್ರಿಗೂ ಸಂಬಂಧ ಇಲ್ಲ, ಆ ಸಂಬಂಧನೂ ಇತ್ತು, ಸೀನ್ಸ್ ಇತ್ತು, ಎಲ್ಲ ಇತ್ತು. ಒಂದು ಚಿಕ್ಕದಾಗಿ ಅದಕ್ಕಿಂತ ಫ್ಲಾಶ್ ಬ್ಯಾಕ್ ಇದ್ದಿದ್ರು ಒಂದು ಕತೆ ಇತ್ತು. ನಾನು ಮತ್ತೆ ಆಸ್ ಇಟ್ ಇಸ್ ನಮ್ಮ ಫಿಲ್ಟರಿಂಗ್ ಇರುತ್ತಲ್ಲ, ಈ ಒಂದು ಒಳ್ಳೆ ಕತೆ ಇದಿಲ್ಲ ಅಂದ್ರೆ ಏನಾಗುತ್ತೆ, ಡಿಬೇಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೇಕಾದ ಬರಲ್ಲ. ಸಪೋಸ್ ಈಗ ಒಂದು ಸೀನ್ ಹೇಳ್ತಾ ಇದ್ದೆ, ಇದನ್ನ ಎತ್ತಿ ಸೈಡಿಗೆ ಇಟ್ಬಿಟ್ಟು ಸಿನಿಮಾ ಏನು ಎಫೆಕ್ಟ್ ಆಗುತ್ತೆ, ಇಲ್ಲ ಆ ಸೀನ್ ಇಲ್ಲ ಅಂದ್ರೆ ಈ ಸಿನಿಮಾ ವರ್ಕೌಟ್ ಆಗಲ್ಲ ಅಂತ ಬಂದಾಗ ವಿ ನೀಡ್ ಇಟ್. Suppose we say, no, the cinema doesn't make a difference without the character or this particular scene. I think it's better we edit it there than go to the table and then start editing. And ಇನ್ನೊಂದು ನಾನು ತುಂಬ ನಂಬೋದು, ಹೀರೋಯಿನ್ ಅನ್ನೋದು ಏನಿದೆ ಒಂದು ಸಿನಿಮಾದಲ್ಲಿ, ಅಟ್ಲೀಸ್ಟ್ ನನಗೆ ಗೊತ್ತಿರೋ ಹಾಗೆ, ಐ ಡೋಂಟ್ ವಾಂಟ್ ಟು ಟ್ರೀಟ್ ದಟ್ ಲೇಡಿ ಆರ್ ದ ಕ್ಯಾರೆಕ್ಟರ್ ಆಸ್ ಅನ್ ಎಮ್ಯುನಿಟಿ, ಆಸ್ ಅ ಲಕ್ಸುರಿ. ಅವರು ಕಲಾವಿದರಾಗಿರ್ತಾರೆ, ಅವರು ನಮ್ಮ ಸಿನಿಮಾದಲ್ಲಿದ್ದರೆ ಅವ್ರಿಗೂ ಭಾಳ ಒಳ್ಳೆ ಪಾತ್ರ ಬೇಕು, ಅವ್ರಿಗೂ ಒಂದು ಆಸೆಗಳು ಇಟ್ಕೊಂಡಿರ್ತಾರೆ. ಅದು ಸಪೋಸ್ ಕೆಲವು ಕಥೆಗಳಲ್ಲಿ ನಮಗೆ ಕೊಡೋಕ್ಕಾಗಲ್ಲ ಅಂದಾಗ ಎಲ್ಲೋ ಫೋರ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಇವ್ರು ಆ್ಯಕ್ಚುಲಿ ಪಾಪ ಬರ್ಕೊಂಬಂದಿದ್ರು, ಬರ್ಕೊಂಬಂದಾಗ ಅವ್ರು ಹೇಳಿದ ಅಲ್ಲಿ ಬರ್ತಿದ್ದಾಗ ಎಲ್ಲರೂ ಬೈತಾರೆ, ನಮಗೆ ಹೀರೋಯಿನ್ ಬರ್ತಿದ್ದೀನಿ ಸರ್ ಅಂತ. ನಾನು ಆ್ಯಕ್ಚುಲಿ ತುಂಬ ಖುಷಿ ಪಡ್ತೀನಿ ಅಂತ ಹೇಳಿದ್ರು. ಬಟ್ ಐ ಥಿಂಕ್ ಸಮ್ವೇರ್ ಐ ಡಿಂಟ್ ಥಿಂಕ್ ವಿ ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್ ಆಸ್ ವೆಲ್ as ದ ಆಕ್ಟ್ರೆಸ್ ವಾಸ್ ಗೋಯಿಂಗ್ ಟು ಬಿ ಡೂಯಿಂಗ್ ಇಟ್. ಇಫ್ ಅದನ್ನು ಹೀರೋಯಿನ್ ಅಂತ ಕನ್ಸಿಡರ್ ಮಾಡಿ ನಮಗೂ ಅವ್ರಿಗೂ ಒಂದು ರಿಲೇಶನ್ಶಿಪ್ ಅಂತ ಇಟ್ಟರೆ ಐ ಥಿಂಕ್ ಇಟ್ ವಿಲ್ ನಾಟ್ ಬಿ ಜಸ್ಟಿಫೈಡ್. ಸುದೀಪ್ ಸರ್, ಇದು ಮತ್ತೆ ಔಟ್ ಆ್ಯಂಡ್ ಔಟ್ ಮಾಸ್ ಇರುತ್ತಾ ಫುಲ್ ಸಿನಿಮಾ, ಜೊತೆಗೆ ಪೊಲೀಸ್ ರಿಲೇಟೆಡ್ ಸ್ಟೋರಿ ಇರುತ್ತಾ? ಈಗ ಅದೇ ಡೈರೆಕ್ಟರ್ ಕಂಟಿನ್ಯೂ ಆಗಿರೋದು. ಇದನ್ನ ನೀವು ಆ್ಯಕ್ಚುಲಿ ಐ ಥಿಂಕ್ ವಿ ಶುಡ್ ವೇಟ್ ಎ ಲಿಟಲ್ ಟು ಸಿ ವಾಟ್ ಇಸ್ ಹ್ಯಾಪನಿಂಗ್. ಆ್ಯಂಡ್ ರಿವೀಲ್ ಮಾಡಬಾರ್ದು ಅನ್ನೋದು ಏನಿಲ್ಲ, ಬಟ್ ಐ ಥಿಂಕ್ ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಬರ್ಕೊಂಡ್ಬಂದಿದ್ದಾರೆ, ಐ ಥಿಂಕ್ ರಿಲಿ ಫಾರ್ ದ ಬೆಟರ್ಮೆಂಟ್ ಆಫ್ ಎವ್ರಿಬಡಿ. ಆ್ಯಂಡ್ ಬರ್ದಿದ್ದಾರೆ, ತುಂಬ ಕಮರ್ಷಿಯಲ್ ಇದೆ. ಆಬ್ವಿಯಸ್ಲಿ ಬಂದಿರೋ ಒಂದು ಚಿಕ್ಕ ಟೀಸರಲ್ಲೇ ಗೊತ್ತಾಗುತ್ತಾರೆ, ಒಂದು ಚಿಕ್ಕದಾಗಿ ಏನು ಬಿಟ್ಟರು. ಇವಾಗ ಆ್ಯಕ್ಚುಲಿ ಅನೌನ್ಸ್ಮೆಂಟಿಗೋಸ್ಕರ 2 days ಅಲ್ಲಿ ಮಾಡಿದ್ದು, ಬಟ್ ಐ ಥಿಂಕ್ ಹಿಸ್ ಇಂಟೆನ್ಷನ್, ಈ ಸಿನಿಮಾ ಹಿಂದೆ ಇಂಟೆನ್ಷನ್ ಇಸ್ ಅದರಲ್ಲಿ ಕಾಣ್ತಾರೆ. ಇಟ್ ಇಸ್ ಹೈ ಪವರ್ ಮಾಸ್. Sir, Sarga here. Okay, thank you.